ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಆದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಬದಲಾವಣೆಗಳು ಕೂಡ ಆಗ್ತಾ ಇದೆ. ಜೊತೆಗೆ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಟಾರ್ಗೆಟ್ ಕೂಡ ಮಾಡಲಾಗ್ತಿದೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನನ್ನ ಜೊತೆ ಈಗ ಮಾತನಾಡೋದಕ್ಕೆ ಬೆಂಗಳೂರು ಉತ್ತರದ ಇಲ್ಲೇ ಇರ್ತಕ್ಕಂಥ ಯೂತ್ ಕಾಂಗ್ರೆಸ್ನ ಮಾಜಿ ಉಪಾಧ್ಯಕ್ಷ ಆಗಿರುವಂಥ ಅಫ್ರೀನಾ ಅವ್ರ ಜೊತೆಗೆ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಈಗ ನೀವು ಕೂಡ ನಿಮ್ಮನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು. ಯಾವ ರೀಸನ್ ಕೊಟ್ಟು ಏನಕ್ಕೆ ಎಕ್ಸ್ಪೆಲ್ ಮಾಡಿದ್ರು ನಿಮ್ಮನ್ನ ಕೂಡ? ಮೊದಲನೇದಾಗಿ ಅವರು ಉಚ್ಚಾಟನೆಗೆ ನಾನು ಸ್ವೀಕರಿಸಲ್ಲ. ಯಾಕಂದರೆ ನಾನು ರಾಜೀನಾಮೆ ಕೊಟ್ಟಿದ ಮೇಲೇನು ಉಚ್ಚಾಟನೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಮತ್ತು ರೀಸನ್ ಮೆನ್ಷನ್ ಮಾಡಿಲ್ಲ ಅವರು. ಅದರಲ್ಲಿ ಯಾವುದೇ ತರಹದ ಒಂದು ಎಕ್ಸ್ಪ್ಲನೇಷನ್ ಇಲ್ಲ. ಲಿಟ್ರಲಿ ಜಸ್ಟ್ ಏನಂದರೆ ಇಂಡಿಸಿಪ್ಲಿನ್ ಅಂತ ತೋರಿಸಿ ಉಚ್ಚಾಟನೆ ಕೊಟ್ಟಿದ್ದಾರೆ ಅವರು. ಆದರೆ ಒಂದಿಷ್ಟು ಮಾಹಿತಿ ಸಿಗುವಂಥದ್ದು ಏನಂದರೆ, ನೀವು ಏನೋ ರಿಜ್ವಾನ್ ಅರ್ಷದ್ ಅವರ ಪರವಾಗಿ ಅಥವಾ ವಿರುದ್ಧವಾಗಿ ಒಂದಿಷ್ಟು ಪೋಸ್ಟ್ಗಳನ್ನು ಹಾಕಿದ್ರಿ, ಅವರ ವಿರುದ್ಧವಾಗಿ ಮಾತನಾಡಿದ್ರಿ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ನಿಜವಾಗ್ಲೂ ಏನಾದರೂ ಈ ರೀತಿಯಾಗಿ ಮಾಡಿದ್ರಾ? ನೀವು ಹೆಂಗೆ? 4ನೇ ತಾರೀಕು ನಾನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಹಾಕ್ತೀನಿ, ಐ ಆಮ್ ನಾಟ್ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ ಅಂತ. ಮತ್ತು 5ನೇ ತಾರೀಕು ನನ್ನ ಲೆಟ್ರ್ ಇದೆ, ನಾನು ನಿಮಗೆ ನಿಮ್ಮ ಮಾಧ್ಯಮ ಮುಖಾಂತರ ನಾನು ತೋರಿಸ್ತೀನಿ ಜನರಿಗೆ. ಆಗಲೂ ಸಹ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಸ್ವಲ್ಪ ಹಿರಿಯರು ಇದ್ದರು, ನನಗೆ ಕಾಲ್ ಮಾಡಿ ಹೇಳಿದರು, ಡಿಸಿಪ್ಲಿನ್ ಕಮಿಟಿಯಲ್ಲಿ ಇರೋರು, ಯಾವುದೇ ಒಂದು ಕ್ರಮ ಇದು ಮಾಡ್ಕೊಂಡ್ಬಿಡಿ, ನಾವು ಬಂದು ಮಾತಾಡಿಸ್ತೀವಿ, ಇವಾಗ ಸದ್ಯಕ್ಕೆ ಕೇರಳದಲ್ಲಿದ್ದೀವಿ ಅಂತ ಹೇಳಿದರು. ನಾನು 5ನೇ ತಾರೀಕು ರಾಜೀನಾಮೆ ಬರೆದು ಎಲ್ಲ ಕೊಟ್ಟಿದ್ದು ಹೇಳಿದ ಮೇಲೆ ರಿಜ್ವಾನ್ ಅರ್ಷದ್ ವಿರುದ್ಧ ಮಾತಾಡಿದ್ದಕ್ಕೆ ಎಕ್ಸ್ಪೆಲ್ ಮಾಡಿದ್ದೀವಿ ಅಂದರೆ ಅದು ಸತ್ಯ ಅಲ್ಲ. ಯಾಕಂತ ಹೇಳಿದರೆ 14ನೇ ತಾರೀಕು ಒಂದು ಯೂಟ್ಯೂಬಲ್ಲಿ ನನಗೆ AI ವಿಡಿಯೋ ಸಿಗುತ್ತೆ. ಇವಾಗ ಕರೆಂಟ್ ಸಿಚುವೇಶನ್ ಕರ್ನಾಟಕದಲ್ಲಿ ಏನು ನಡೀತಾ ಇದೆಯೋ ಅದೇ ಸಂಬಂಧಪಟ್ಟಂಗೆ ಇರೋದು ಆ AI ವಿಡಿಯೋಲಿ. ಯಾವುದು ತಪ್ಪಿಲ್ಲ, ಏನು ತಪ್ಪಾಕಿಲ್ಲ. ನಾನು ಅವ್ರ ವಿರುದ್ಧವಾಗಿ ಹಾಕಿದ್ದೀನಿ ಅಂತ ನಾನು ಒಪ್ಕೊಳ್ಳೋಕೆ ಹಿಂಜರುಗ್ತಾ ಇಲ್ಲ. ನಾನು ಹಾಕಿರೋದೆ ಯಾಕಂದರೆ ಏನು ಪರಿಸ್ಥಿತಿ ಇದೆಯೋ ಆ ಥರನೇ ಅವ್ರು ನಡ್ಕೊಳ್ತಾ ಇದ್ದಾರೆ. ಹಿಸ್ಟ್ರಿ ಎತ್ತು ನೋಡ್ಕೊಳ್ಳಿ, ನಮ್ಮ ಹಜರತ್ ಟಿಪ್ಪು ಸುಲ್ತಾನ್ ಅವರು ಅವ್ರ ಸಾವಿಗೆ ಕಾರಣ ಎಲ್ಲೋ ಒಂದು ಮೀರ್ ಸಾದಿಕ್, ಎಲ್ಲೋ ಅಲ್ಲ ಅವರೇ ಮೀರ್ ಸಾದಿಕ್ಕು. ಇವಾಗ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಈ ಕುರ್ಸಿ ಚಟ ಇದೆಯಲ್ಲ, ಆ ಚಟದಲ್ಲಿ ತುಂಬಾ ಜನ ಹೇಗೆ ಬೇಕಾದರೂ ಮಾತಾಡ್ತಾರೆ, ಹೇಗೆ ಬೇಕಾದರೂ ನಡ್ಕೊಳ್ತಾರೆ. ದಾವಣಗೆರೆ ಉಪಚುನಾವಣೆ ಆಗಿದ ತಕ್ಷಣವೇ ಇನ್ನೂ ಫಲಿತಾಂಶನೇ ಬಂದಿಲ್ಲ. ಬೇರೆ ದಿವಸನೇ ಇವ್ರು ಬಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಎಲ್ಲ ಮಾಡಿದ್ರು. ಅದಾಗಿದ ಮೇಲೆ ನೋಡಿದ್ರೆ ಎಷ್ಟೋ ಇಂಡಿಸಿಪ್ಲಿನ್ ಆಗಿ ನಡ್ಕೊಂಡಿದ್ದಾರೆ ಎಷ್ಟು ಜನ. ಅವ್ರಿಗೆ ಯಾಕೆ ಎಕ್ಸ್ಪೆಲ್ ಮಾಡಿಲ್ಲ? ನಾವೇನಾ ಸಿಕ್ಕಿರೋದು? ಯಾಕೆ ನಮ್ಮ ಸಮುದಾಯ ಅಷ್ಟು ನಿಮಗೆ ವೀಕಾಗಿ ಕಾಣಿಸ್ತಾ ಇದೆಯಾ? ನಿಮಗೆ ಬರೀ ವೋಟ್ ಹಾಕಕ್ಕೆ ಮಾತ್ರ ನಾವಿರೋದು. ನಾನು ಹಾಕಿರೋದೇ ವೀಡಿಯೋ, ಹಾಕಿಲ್ಲ ಅಂತೇಳಿಲ್ಲ. ಆ ವಿಡಿಯೋ ಹಾಕಿರೋದಕ್ಕೆ ಇವ್ರು ಎಕ್ಸ್ಪೆಲ್ ಮಾಡಿದ್ದೀವಿ ಅಂತ ಹೇಳ್ತಾ ಇರೋದು ಇದು ತಪ್ಪು. ಆದರೆ ನಿಮ್ಮ ಎಕ್ಸ್ಪೆಲ್ ಮಾಡಿಸೋದಕ್ಕೆ ಪ್ರಮುಖವಾದ ಕಾರಣ ರಿಜ್ವಾನ್ ಅರ್ಷದ್ ಅವರೇ ಅಂತ ನೇರವಾಗಿ ಆರೋಪ ಮಾಡ್ತಿದ್ದೀರಾ, ಅಥವಾ ಅದು ಅವ್ರನ್ನ ಹೊರತುಪಡಿಸಿ ಬೇರೆ ಯಾರಾದರೂ ಇದ್ದಾರಾ? ಇಲ್ಲ, ಅವರೇ ಇರ್ತಾರೆ. ಯಾಕೆ ಗೊತ್ತಾ, ಇದು ಒಂಥರ ಭಯ ಸೃಷ್ಟಿ ಮಾಡ್ತಾ ಇರೋದು. ಏನಂತ ಹೇಳಿದ್ರೆ, ನಮ್ಮ ವಿರುದ್ಧವಾಗಿ ಯಾರಾದರೂ ಏನಾದರೂ ನಡ್ಕೊಂಡ್ರೆ ಅವ್ರಿಗೆ ನಾವು ಈ ಥರ ಮಾಡ್ತೀವಿ ಅನ್ನೋದು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಅದು ಅವರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ, ರಿಜ್ವಾನ್ ಅರ್ಷದ್ ಎಲ್ಲ ಯಾರೇ ಇರಲಿ, ಯಾರಿಗೂ ತೆಗ್ದಾಕೋ ಅಧಿಕಾರ ಅವ್ರಿಗಿಲ್ಲ. ಯಾರು ನನಗೆ ಅಪಾಯಿಂಟ್ ಮಾಡಿಲ್ಲ, ನನಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಟಿರಲಿಲ್ಲ. ನನಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಗೆದ್ದು ಬಂದಿದ್ದು. ಅದಾಗಿದ ಮೇಲೇನು ನನ್ನ ಹಿಂದ್ಗಡೆ ಹಳೆ ಫೋಟೋಸ್ಗಳು ಎಲ್ಲ ಎತ್ತಾಕ್ಬಿಟ್ಟು ಬೈ ಎಲೆಕ್ಷನ್ದು ಎಕ್ಸ್ಪೆಲ್ ಮಾಡಿದರು. ರಿವೋಕ್ ಮಾಡಿಸಿದ್ದೆ ಜಮೀರ್ ಅಹಮದ್ ಖಾನ್ ಸಾಹೇಬರು. ಅದಕ್ಕೋಸ್ಕರನೇ ಅವ್ರ ಮೇಲೆ ನನಗೆ ಪ್ರೀತಿ ಜಾಸ್ತಿ. ಯಾಕಂದರೆ ಆ ಸಿಚುವೇಷನಲ್ಲಿ ಒಂದು ಹೆಣ್ಮಗು 6 ತಿಂಗಳು ಹೋರಾಡಿದ್ದೀನಿ ನಾನು ಎಲ್ಲರ ಹತ್ರನೂ. ಯಾರೂ ರಿವೋಕ್ ಮಾಡಿಸಿರಲಿಲ್ಲ. ಅವ್ರವರೆಗೂ ಹೋಯ್ತು ಸುದ್ದಿ, ಅವ್ರು ರಿವೋಕ್ ಮಾಡಿಸಿದ್ರು. ಅದಾಗಿದ ಮೇಲೆ ಇದೆಲ್ಲ ನೀವೇ ನೋಡ್ತಾ ಇದ್ದೀರಿ ಏನೇನು ನಡೀತಾ ಇದೆ ದಾವಣಗೆರೆ ಎಲೆಕ್ಷನ್ ತೊಗೊಂಡು. ಇವಾಗ ಇವರು ಏನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂದರೆ, ರಿಜ್ವಾನ್ ಅರ್ಷದ್ ವಿರುದ್ಧವಾಗಿ ನಾನು AI ವಿಡಿಯೋ ಹಾಕಿದ್ದಕ್ಕೆ ಇವರು ಎಕ್ಸ್ಪೆಲ್ ಮಾಡಿದಾರಂತೆ. ಇದು ಇವ್ರ ಮೂರ್ಖತನ. ಇವರು ಯಾರೂ ನನಗೆ ಎಕ್ಸ್ಪೆಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನೇ ಬಿಟ್ಟಾಕಿದ್ದೀನಿ ಇವರು ಪೋಸ್ಟ್. ಇವ್ರು ನನಗೆ ಏನಕ್ಕೆ ಎಕ್ಸ್ಪೆಲ್ ಮಾಡ್ತಾರೆ? ಮೇಡಮ್, ಇದನ್ನು ಹೊರತುಪಡಿಸಿ ಈಗಾಗಲೇ ದಾವಣಗೆರೆ ಉಪಚುನಾವಣೆ ಆದ ಬಳಿಕ ಅಲ್ಲಿ ಒಂದಿಷ್ಟು ಜನ ಸರಿಯಾಗಿ ವರ್ಕ್ ಮಾಡಿಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿಬರುತ್ತೆ. ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಅಲ್ಲಿ ಸರಿಯಾಗಿ ಹೋಗಿಲ್ಲ, ಅವರನ್ನು ಕೂಡ ಅಂದರೆ ಸಚಿವ ಸ್ಥಾನದಿಂದ ತೆಗ್ದಾಕಬೇಕು, ಕಿಕ್ಔಟ್ ಮಾಡಬೇಕು ಅನ್ನೋ ಒಂದಿಷ್ಟು ಮಾತುಗಳು ಕೂಡ ಕೇಳಿಬರುತ್ತೆ. ಜೊತೆಗೆ ಪೊಲಿಟಿಕಲ್ ಸೆಕ್ರೆಟರಿ ಅವರನ್ನು ಕೂಡ ತೆಗ್ದಾಕುವಂಥ ಕೆಲಸಕ್ಕೂ ಕೂಡ ಮುಂದಾಗುತ್ತೆ, ಅವರನ್ನು ಕೂಡ ತೆಗಿತಾರೆ. ಈಗ ಜಮೀರ್ ಅಹಮದ್ ಖಾನ್ ಅವರನ್ನು ಕೂಡ ಸಚಿವ ಸ್ಥಾನದಿಂದ ತೆಗಿಬೋದು ಅನಿಸ್ತಿದೆ. ಇದರಿಂದ ಯಾರೆಲ್ಲ ಇದ್ದಾರೆ ಅಂತ? ಪವರ್, ಆಸೆ, ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಈ ದುರಾಸೆ ದುರಾಹಂಕಾರದಲ್ಲಿ ಇವರು ಏನು ಮುಂದೆ ಬರ್ತಾ ಇದ್ದಾರೋ ಅದು ಅವರಷ್ಟಕ್ಕೆ ಅವರೇ ಅವ್ರ ದಾರಿ ಇಲ್ಲಿ ಮುಗಿಸ್ಕೊಳ್ತಾರೆ. ಇಂಡಿಸಿಪ್ಲಿನ್ ಅನ್ನೋದು ಯಾವುದಕ್ಕೆ ಗೊತ್ತಾ? ಅಷ್ಟೇ ನೀವು ಕ್ಲೀನ್ ಏನೋ ಕಾಂಗ್ರೆಸ್ ಕ್ಲೀನಿಂಗ್ ಅಭಿಯಾನ ನಡೀತಾ ಇದೆ ಅಂತೆ. ಹಾಗಿದ್ರೆ ನಾಮಿನೇಷನ್ ಹೋಗಿ ಇವರು ಬಂಡಾಯವಾಗಿ ನಾಮಿನೇಷನ್ ಫೈಲ್ ಮಾಡಿದ್ರಲ್ಲ ಸಮರ್ಥ್ ಅವರು, ಯಾಕೆ ಅವ್ರಿಗೆ ಕ್ರಮ ಕೈಗೊಂಡಿಲ್ಲ ಇವರು?
ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮಂತ ಹೇಳಲ್ಲ ಬಿಡಿ, ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವರು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಎಷ್ಟು ಜನ ನಡ್ಕೊಂಡವ್ರೆ, ಅವ್ರ ಜೊತೆ ಸಂಬಂಧ ಹೊಂದಾಣಿಕೆ ಇಟ್ಕೊಂಡಿದ್ದಾರಲ್ಲ, ಅವ್ರ ವಿರುದ್ಧವಾಗಿ ಯಾಕೆ ಕ್ರಮ ಕೈಗೊಂಡಿಲ್ಲ ಇವರು? ಯಾಕೆ ಪುಕ್ಸಾಟಿಗೆ ಸಿಕ್ಕಿರೋದ? ನಾವೇ ಸಿಕ್ಕಿರೋದ? ಮತ್ತು ನಸೀರ್ ಅಹಮದ್ ಸಾಹೇಬ್ರಿಗೆ ಇವ್ರು ತೆಗ್ದಾಕಿದ್ರಲ್ಲ, ಪಾಪ ಬಾಗಲಕೋಟೆಯಲ್ಲಿ ಅಷ್ಟು ಅವರು ಕೆಲಸ ಮಾಡಿದ್ದಾರೆ ಹೋಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ. ಅಬ್ದುಲ್ ಜಬ್ಬಾರ್ ಅವರು ಹೋಗಿಲ್ಲ ಅಂದರೆ ಅವರು ಅದೇ ಹೇಳ್ತಾ ಇದ್ದಾರೆ ಮಾಧ್ಯಮದಲ್ಲಿ, ಏನಂದರೆ ನನ್ನ ಮನೆ ಪಕ್ಕದಲ್ಲಿದ್ದರೂ ನನಗೆ ಬಂದು ಹೇಳಿರಂತೆ. ಅದು ನೋಡಿ, ಅವ್ರ ಜಾಗದಲ್ಲಿ ನಾವಿರ್ತಾ ಇದ್ರು ಸಹಜ, ನಾವು ಆ ಮಾತು ಹೇಳ್ತಾ ಇದ್ರಿ, ನಮ್ಗೆ ಬಂದು ಒಂದು ಮಾತು ಹೇಳಿಲ್ಲ ಅಂತ. ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ತೆಗ್ದಾಕೋ ಅಷ್ಟು ಶಕ್ತಿ ಇನ್ನೂ ಇವರಲ್ಲಿಲ್ಲ. ಯಾಕಂತ ಹೇಳಿದರೆ ಜಮೀರ್ ಅಹಮದ್ ಖಾನ್ ಸಾಹೇಬ್ರನ್ನ ಮುಟ್ಟಿದ್ರೆ ಇಡೀ ಮುಸ್ಲಿಂ ಸಮಾಜಕ್ಕೆ ಮುಟ್ಟಂಗಾಗುತ್ತೆ, ಇವರು ಎದುರಾಕೊಂಡಂಗಾಗುತ್ತೆ ಇವರು. ಯಾಕಂದರೆ ಅವರು ಯಾವುದು ಮನೇಲಿ ಕೂತ್ಕೊಂಡು ಟಿ ವಿ ನೋಡ್ಕೊಂಡಿರಲಿಲ್ಲ. ಕೇರಳದಲ್ಲಿ ಹೋಗಿ ಅವರು ಹಗಲು ರಾತ್ರಿ ದುಡ್ದಿದ್ದಾರೆ ಜಮೀರ್ ಅಹಮದ್ ಖಾನ್ ಸಾಹೇಬರು. ಅದಾಗಿದ ಮೇಲೇನು ಅವನು ಕೇಳೋಕ್ಕೆ, ಅವ್ನು ಬರೆದಿದ್ರೆ ಒಳ್ಳೇದು ಅಂದಿದ ಮೇಲೇನು ಅವ್ರು ಹೋದ್ರಲ್ಲ, ದೊಡ್ಡ ಮನ್ಸು ಅವ್ರದ್ದು ಅಲ್ಲಿ ಹೋಗಿದ್ದಕ್ಕೆ. ಅದು ಬಿಟ್ಟು 2 ದಿವಸ ಬಾಗಲಕೋಟೆಗೆ ಹೋಗಿದ್ದಾರೆ, ಅದು ಅವ್ರ ದೊಡ್ಡ ಮನಸ್ಸು. ಅವ್ರ ಜಾಗದಲ್ಲಿ ನಾನು ಇರ್ತಾಯಿದ್ರೆ ಇವ್ನು ಹಿಂಗೆ ಹೇಳಿದ್ನು, ನಾನು ಕ್ಷಮೆ ಕೇಳೋವರೆಗೂ ನಾನು ಹೋಗಲ್ಲ ಅಂತ ಕೂತ್ಕೊಳ್ತಾ ಇದ್ದೆ. ಅಷ್ಟು ಮಾಡಿದ ಮೇಲೇನು ಇವರೆಲ್ಲ ಈ ಥರ ಮಾಡ್ತಾ ಇದ್ದಾರಂದರೆ ಅದು ಅವ್ರದ್ದು ಸಣ್ಣ ಬುದ್ಧಿ ಅಷ್ಟೇ. ಮೇಡಮ್, ಈಗ ಜಬ್ಬಾರ್ ಅವರನ್ನು ಕೂಡ ಪಕ್ಷದಿಂದ ತೆಗ್ದಾಕ್ಲಾಯಿತು, ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಟಾರ್ಗೆಟ್ ಮಾಡಲಾಗ್ತಿದೆಯಾ ಅನ್ನೋ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದು ನಿಜಾನಾ? ಸತ್ಯ, ಇದರಲ್ಲಿ ಸುಳ್ಳು ಏನೂ ಇಲ್ಲ. ಟಾರ್ಗೆಟೇ ಮಾಡ್ತಿರೋದು. ಯಾಕಂದರೆ ಬೇರೆಯವರು ಟಾರ್ಗೆಟ್ ಮಾಡಿದರೆ ದೊಡ್ಡ ಮಟ್ಟಕ್ಕೆ ಇದು ಏನಾದರೂ ದೊಡ್ಡ ಗಲಭೆ ಆಗ್ಬೋದು ಅಂತ ಅವರವರಲ್ಲೇ ತಂದಿಕ್ತಾ ಇದ್ದಾರೆ. ಇವಾಗ ಇವರಿಬ್ಬರು ಏನಿದಾರಲ್ಲ, ರಿಜ್ವಾನ್ ಅರ್ಷದ್ ಅವರು ಮತ್ತು ಸಲೀಂ ಅಹಮದ್ ಅವರು, ಒಬ್ಬರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಆಗೋ ಚಟ, ಇನ್ನೊಬ್ಬರಿಗೆ ಇನ್ನೊಂದು ಹುದ್ದೆ ಬೇಕೋ ಚಟ. ಈ ಚಟದಲ್ಲಿ ಏನು ಮಾಡ್ತಾ ಇದ್ದಾರೆ, ಬೇರೆಯವ್ರನ್ನ ಬೀಳಿಸ್ತಾ ಇದ್ದಾರೆ. ಇವ್ರಿಗೆ ಇದು ಗೊತ್ತಿಲ್ಲ, ಇವರು ಅಗಿತಾ ಇರೋ ಹಳ್ಳದಲ್ಲಿ ಇವರು ಬೀಳ್ತಾರಂತ. ಯಾಕಂದರೆ ನೋಡ್ಕೊಳ್ಳಿ ನೀವು, ಅಜೀಜ್ ಸೇಠ್ ಅವರಾಗಲಿ, ಜಾಫರ್ ಶರೀಫ್ ಅವರಾಗಲಿ, ರೋಷನ್ ಬೇಗ್ ಸಾಹೇಬ್ರಾಗಲಿ, ಇವರೆಲ್ಲ ಇವ್ರದ್ದು ಲೀಡರ್ಶಿಪ್ ಹೇಗೆ ಮುಗೀತು? ಅವ್ರವ್ರಿಗೆ ತಂದಿಕ್ಕಿ ತಾನೇ ಮುಗಿಸಿರೋದು. ಅದೇ ಇದು ಮಾಡ್ತಾರೆ, ಅದು ಸಾಧ್ಯ ಇಲ್ಲ. ಯಾಕಂದರೆ ಜಮೀರ್ ಅಹಮದ್ ಖಾನ್ ಯಾವ ಥರ ಒಂದು ಬ್ರ್ಯಾಂಡ್ ಅಂತ ಹೇಳಿದರೆ, ಒಂದೇ ಸಮುದಾಯಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಅಲ್ಲ. ಅಹಿಂದ ನಾಯಕರು ಅವರು. ಪ್ರತಿಯೊಬ್ಬರು ಅವ್ರಿಗೆ ಪ್ರೀತಿಸ್ತಾರೆ, ಮುಸ್ಲಿಮ್ಸ್ ಅಂತ ಅಲ್ಲ, ಪ್ರತಿಯೊಬ್ಬರು ಪ್ರೀತಿಸ್ತಾರೆ. ಅದರಲ್ಲಿ ಇವ್ರಿಗೇನಾದರೂ ಇವ್ರು ತಪ್ಪಿಲ್ದಿರ ಇವ್ರಿಗೆ ಮುಟ್ಟಿದ್ರೆ ಅದು ಇವ್ರಿಗೆ ಬರೋ 28ರಲ್ಲಿ ಜನ ತೋರಿಸ್ಕೊಡ್ತಾರಷ್ಟೇ, ಬೇರೆ ಏನೂ ಇಲ್ಲ. ಈಗ ನಿಮ್ಮ ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ? ಈಗಾಗಲೇ ಕಾಂಗ್ರೆಸ್ನಿಂದ ಅವರು ಹಾಕಿದ್ದಾರೆ, ಜೊತೆಗೆ ನೀವು ಕೂಡ ಪೊಲಿಟಿಕಲಿ ಮುಂದೆ ಡೆವಲಪ್ ಆಗಬೇಕು ಅಂತ ಒಂದಿಷ್ಟು ಹೇಳಿಕೆಗಳು ಕೂಡ ಸಾಕಷ್ಟು ಬಾರಿ ಕೊಟ್ಟಿದ್ದೀರಾ. ಈಗ ಯಾವ ರೀತಿಯಾಗಿರುತ್ತೆ? ಮತ್ತೆ ಕಾಂಗ್ರೆಸ್ಗೆ ವಾಪಸ್ ಹೋಗ್ತೀರಾ? ಜಮೀರ್ ಅಹಮದ್ ಖಾನ್ ಅವ್ರಿಗೆ ಏನಾದರೂ ಹೋಗಿ ಭೇಟಿ ಮಾಡ್ತೀರಾ, ಹೆಂಗೆ? ಅವ್ರು ನನಗೆ ತೆಗ್ದಾಕಿಲ್ಲ. ಫಸ್ಟ್ ಆಫ್ ಆಲ್ ನಾನು ಕ್ಲಿಯರ್ ಮಾಡಿಬಿಡ್ತೀನಿ ಎಲ್ಲರಿಗೂ, ಯಾರೂ ನನಗೆ ತೆಗ್ದಾಕಿಲ್ಲ. ಅಷ್ಟು ತೆಗ್ದಾಕೋ ಧೈರ್ಯ ಅವರಲ್ಲಿಲ್ಲ. ನಾನೇ ಬಿಟ್ಟು ಬಂದಿರೋದು ಪೋಸ್ಟ್, ಅದು ಬೇಡ ಅಂತ. ಯಾಕಂದರೆ ನಮ್ಮ ಸಮುದಾಯ ವಿರುದ್ಧವಾಗಿ ಇವ್ರು ಏನು ನಡ್ಕೊಂಡಿದ್ದಾರೋ, ಸುರ್ಜಿವಾಲಾ ಅವ್ರ ಹೇಳಿಕೆಗಳು ಏನಿದೆಯೋ ಅದನ್ನೆಲ್ಲ ನೋಡಿಕೊಂಡು ಗಮನದಲ್ಲಿಟ್ಕೊಂಡು ನಾನು ನಾನು ರಿಸೈನ್ ಮಾಡಿರೋದು. ನಾನು ಪ್ಲ್ಯಾಟ್ಫಾರ್ಮ್ ಹುಡುಕಿದ್ದು ಏನಕ್ಕಂದರೆ ಪೊಲಿಟಿಕಲ್ ಪ್ಲ್ಯಾಟ್ಫಾರ್ಮು ನಮ್ಮ ಸಮುದಾಯಕ್ಕಾಗಲಿ, ಜನಸಾಮಾನ್ಯರಿಗಾಗಲಿ, ಸಾರ್ವಜನಿಕರಿಗಾಗಲಿ ಏನಾದರೂ ಒಂದು ನಮ್ಮ ಕಡೆಯಿಂದ ಸಹಾಯ ಆಗಬೇಕಂದ್ರೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು ಅಂತ ನಾನು ರಾಜಕೀಯಕ್ಕೆ ಬಂದಿದ್ದು. ರಾಜಕೀಯದೆಲ್ಲ ಬಂದು ಇಲ್ಲಿ ಒಂದು ಬೌಂಡ್ರಿಯಲ್ಲಿ ಸಿಕ್ಕಾಕೊಳ್ಬೇಕಂದ್ರೆ ಈ ಥರ ಪಕ್ಷ ಅವಶ್ಯಕತೆ ನನಗಿಲ್ಲ. ಮುಂದೆ ಏನಿರೋ ನೋಡೋಣಂತೆ, ದೇವರಿದ್ದಾನೆ, ದಾರಿಗಳು ನೂರಾರು ಸಿಗುತ್ತೆ, ಇಲ್ಲ ಅಂತ ಇಲ್ಲ. ಯಾರಿಗೂ ದಾರಿ ಇಲ್ದಿರ ಯಾರೂ ಬದುಕ್ತಾ ಇಲ್ಲ. ಮುಂದೆ ನೋಡಿ ಏನಾದರೂ ಒಂದು ನಿರ್ಧಾರ ತೊಗೊಳ್ತೀನಿ, ಆದರೆ ಮನೇಲಂತೂ ಸುಮ್ಮನೆ ಕೂತ್ಕೊಳ್ಳಲ್ಲ. ಈಗ ಒಂದು ವೇಳೆ ಈಗಾಗಲೇ ಜಬ್ಬಾರ್ ಅವ್ರ ವಿರುದ್ಧ ಕ್ರಮ ತಗೊಂಡ್ರು, ಬೇರೆಯವ್ರ ವಿರುದ್ಧ ಕೂಡ ಕ್ರಮ ತಗೊಂಡ್ರು, ಅದೇ ರೀತಿಯಾಗಿ ಜಮೀರ್ ಅಹಮದ್ ಖಾನ್ ವಿರುದ್ಧ ಏನಾದರೂ ಕ್ರಮ ತೆಗೆದುಕೊಂಡು ಅವ್ರನ್ನ ಏನಾದರೂ ಸಚಿವ ಸ್ಥಾನದಿಂದ ಕೈ ಬಿಟ್ಟರೆ ನಿಮ್ಮ ನಡೆ ಯಾವ ರೀತಿಯಾಗಿರುತ್ತೆ? ಉಗ್ರವಾದ ಹೋರಾಟಗಳನ್ನು ನೋಡಬೇಕಾಗುತ್ತೆ ಇವರು ಇಡೀ ರಾಜ್ಯದಿಂದ, ಅಷ್ಟೇ ಹೇಳ್ತೀನಿ. ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಸಮಯ ಬರಲಿ ಮಾಡಿ ತೋರಿಸ್ತೀನಿ. ಎಸ್, ಇದಾಗಿತ್ತು ಇವರ ಮಾತುಗಳು. ಕ್ಯಾಮ್ರಾಮ್ಯಾನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.